ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನಿಂದ ದ್ವಿತೀಯ PU ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಮಕ್ಕಳು ಕೂಡ ಬಹಳ ಜೋಶಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇರ್ತೀರಿ. ಮೊದಲೇದಾಗಿ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಎಲ್ಲೆಲ್ಲಿ ಎಕ್ಸಾಮ್ ಆಗ್ತಾ ಇದೆ, ಯಾವ ರೀತಿ ಸಿದ್ಧತೆ ಇದೆ ಅನ್ನೋದನ್ನ ಗಮನಿಸೋಣ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಸಿದ್ಧತೆಗಳಾಗಿದೆಯಂತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಕೂಡ ಪರೀಕ್ಷೆ ನಡೆಯುತ್ತೆ. ಇವತ್ತು ಕನ್ನಡ ಮತ್ತು ಅರೇಬಿಕ್ ವಿಷಯಗಳಿಗೆ ಎಕ್ಸಾಮ್ ಇದ್ದು, ರಾಜ್ಯದ 1217 ಕೇಂದ್ರಗಳಲ್ಲಿ PU ಪರೀಕ್ಷೆ ನಡೀತಾ ಇದೆ. ಮಾರ್ಚ್ 17ರವರೆಗೆ ದ್ವಿತೀಯ PU ಪರೀಕ್ಷೆ ನಡೆಯಲಿದ್ದು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ ಕಾಸ್ಟಿಂಗ್ ಮುಖಾಂತರ ಪರೀಕ್ಷೆ ನಡೆಸಲಾಗುತ್ತೆ. ಪರೀಕ್ಷಾ ಅಕ್ರಮ ತಡೆಗಟ್ಟುವುದಕ್ಕೆ ಸಕಲ ಸಿದ್ಧತೆಗಳು ಮಾಡಿಕೊಂಡಿದೆಯಂತೆ ಬೋರ್ಡ್. ಪರೀಕ್ಷೆ ಕೇಂದ್ರಗಳಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೂ ಕೂಡ ಸೂಚನೆ ನೀಡಲಾಗಿದ್ದು, ಪರೀಕ್ಷೆ ಕೇಂದ್ರದ ಸುತ್ತಮುತ್ತ 200 ಮೀಟರ್ ಸುತ್ತಮುತ್ತ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋರ ವಿರುದ್ಧ ಕೂಡ ಹದ್ದಿನ ಕಣ್ಣು ಇಡಲಾಗಿದ್ದು, ಏಪ್ರಿಲ್ 7ರಂದು ದ್ವಿತೀಯ PU ಫಲಿತಾಂಶ ಕೂಡ ಪ್ರಕಟ ಆಗಲಿದೆ. ಗ್ಯಾರಂಟಿ ನ್ಯೂಸ್ಗೆ KSEAB ಅಧ್ಯಕ್ಷ ಪ್ರಕಾಶ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮೆನ್ ಮೆಟೀರಿಯಲ್ ಆ್ಯಂಡ್ ಪ್ರಿಪ್ರೇಷನ್ 3 ಮಾಡಿದ್ದೀವಿ ಮತ್ತು ಎಕ್ಸಾಮಿಗೆ ತೆಗೆದುಕೊಳ್ಬೇಕಾದಂಥ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿ CCTV ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆ ಎಲ್ಲಿ ಸ್ಟೋರ್ ಮಾಡ್ತೀವಿ ಟ್ರೆಜರಿಯಲ್ಲಿ, ಅಲ್ಲಿ ಸಹ ನಾವು CCTV ವ್ಯವಸ್ಥೆ ಮಾಡಿ ಇಲ್ಲಿಂದ ನಮ್ಮ ಹೆಡ್ ಆಫೀಸಿಂದ ಮಾನಿಟರಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಕ್ಸಾಮಿನ ದಿವಸ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಅಲ್ಲಿ ನಿಷೇಧ ಪ್ರದೇಶ ಅಂತೇಳಿ ಎಕ್ಸಾಮ್ ಸೆಂಟರ್ ಸುತ್ತಮುತ್ತಲೂ 200 ಮೀಟರು ನಿಷೇಧ ಪ್ರದೇಶ ಅಂತ ಮಾಡ್ತಾರೆ. ಆ ಪ್ರದೇಶದಲ್ಲಿ ಎಲ್ಲ ಜೆರಾಕ್ಸ್ ಸೆಂಟರು ಮತ್ತು ಇತರೆ ಚಟುವಟಿಕೆಗಳನ್ನು ಬಂದ್ ಮಾಡಲಾಗುತ್ತೆ. ಬೋರ್ಡ್ ವತಿಯಿಂದ ಮೆನ್ ಮೆಟೀರಿಯಲ್ ಆ್ಯಂಡ್ ಪ್ರಿಪ್ರೇಷನ್ 3 ಮಾಡಿದ್ದೀವಿ ಮತ್ತು